ಸಿನಿಮಾದಲ್ಲಿ ಯೂಶಲಿ ಯಾವಾಗ್ಲೂ ಕೂಡ ಮೊದಲು ಎಂಟ್ರಿ ತಗೊಳ್ಳೋದು ವಿಲನ್. ಅವ್ರು ಬಂದು ತುಂಬಾ ಸದ್ದು ಗದ್ದಲ ಮಾಡಿ ಧೂಳೆಬ್ಬಿಸಿ ಹೋದ್ಮೇಲೆ ಹೀರೋ ಎಂಟ್ರಿ ಆಗತ್ತೆ. ನಾವು ಕೂಡ ಒಂದು ಸಿನಿಮಾ ಟಿಕೆಟ್ ತಗೊಂಡು ಒಳಗ್ ಹೋದ್ವಿ. ಸಿನಿಮಾ ಹೆಸರು ಭಗವದ್ಗೀತೆ ಅಂತ. ಈ ಸಿನಿಮಾ ಶುರುವಾದಾಗ ಸಿಕ್ಕಾಪಟ್ಟೆ ಕತ್ತಲು, ಎಲ್ಲ ಕಡೆ ಬರೀ ಕತ್ತಲೆ. ಯಾಕಂದ್ರೆ ಇದು ಶುರುವಾಗಿದ್ದು ಒಬ್ಬ ಕುರುಡನಿಂದ. ನಮಗೆ ಕಣ್ಣಿದ್ರೂ ನಾವು ಕುರುಡರೆ ಅಂತ ತೋರ್ಸೋದಕ್ಕೆ ಈ ಸಿನಿಮಾನ ಒಬ್ಬ ಕುರುಡ ಶುರು ಮಾಡ್ತಾನೆ. ಅದಾದ ನಂತರ ಸಂಜೆಯ ಹೇಳೋ ಮಾತುಗಳಿಂದ ಸ್ವಲ್ಪ ಸ್ವಲ್ಪ ಬೆಳಕು ಬರೋದಕ್ಕೆ ಶುರುವಾಗತ್ತೆ. ಮುಂದೆ ಭೀಷ್ಮರು ಶಂಖ ಊದಿದ ತಕ್ಷಣ ಸಂಪೂರ್ಣವಾಗಿ ಬೆಳಕಾಗತ್ತೆ. ಅದಾದ ನಂತರ ಅವ್ರು ಶಂಖ ಊದಿದ್ದೇ ತಡ ಕೌರವರ ಪಕ್ಷದಲ್ಲಿ ಎಲ್ಲರೂ ಕೂಡ ಜೋರಾದ ಸದ್ದುಗಳನ್ನ ಮಾಡ್ತಾ ಧೂಳೆಬ್ಬಿಸ್ಬಿಡ್ತಾರೆ. ಇದುವರೆಗೂ ನಡೆದಿದ್ದು ಎಲ್ಲ ಹಂಕಿ ಇಡೋರಿ. ಇವಾಗ ಶುರುವಾಗತ್ತೆ ನಿಜವಾದ ಸ್ಟೋರಿ. ಕ್ಯಾಮ್ರಾನ ಇಲ್ಲಿಂದ ಸ್ವಲ್ಪ ಆ ಕಡೆ ಪ್ಯಾನ್ ಮಾಡಿ ನೋಡಿದ್ರೆ ಏನಾಗತ್ತೆ, ಯಾವ ದೃಶ್ಯ ಕಾಣಿಸತ್ತೆ ಅಂತ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 14ನೇ ಶ್ಲೋಕ ಅದ್ಭುತವಾದ ವಿವರಣೆಯನ್ನ ನಮಗ್ ಕೊಡುತ್ತೆ. ಏನ್ ಹೇಳ್ತಿದ್ದಾರೆ ಸಂಜೆಯ ಈ ಶ್ಲೋಕದಲ್ಲಿ ಅಂದ್ರೆ, ತತ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಹು. ಅಂದ್ರೆ ಆ ಕಡೆ ಕ್ಯಾಮ್ರಾ ಪ್ಯಾನ್ ಆಗಿದೆ, ಕೆಳಗಿಂದ ಮೇಲಕ್ಕೆ ಸಿನಿಮ್ಯಾಟಿಕ್ ಶಾಟ್ ತಗೊಳ್ತಾ ಇದ್ದಾರೆ. ಏನ್ ಕಾಣಿಸ್ತಿದೆ ಅಂದ್ರೆ, ಪಾಂಡವರ ಪಕ್ಷ ಲಕ್ಷಾಂತರ ರಥಗಳು ಇದೆ, ಆದ್ರೆ ಒಂದು ರಥ ಮಾತ್ರ ಎಷ್ಟು ಹೊಳಪು, ಎಷ್ಟು ತೇಜಸ್ಸನ್ನ ಚೆಲ್ಲುತ್ತಿದೆ ಅಂದ್ರೆ, ಸಾವಿರಾರು ಲಕ್ಷಾಂತರ ಸೂರ್ಯರು ಬಂದು ಆ ರಥದಲ್ಲಿ ನೆಲೆಸಿದಾರೇನೋ ಅನ್ನುವಷ್ಟು ಪ್ರಭೆ ಅದೊಂದು ರಥ ಹೊರಹೊಮ್ಮುತ್ತಾ ಇದೆ. ಆ ರಥಕ್ಕೆ 4 ಶ್ವೇತ ಹಯ ಅಂದ್ರೆ 4 ಬಿಳಿಯ ಕುದುರೆಗಳಿದೆ. ಆ ಕುದುರೆಗಳ ಲಗಾಮನ್ನ ಹಿಡಿದು ಕೂತಿರೋದು ಜಗನ್ನಾಟಕ ಸೂತ್ರಧಾರಿ, ಜಗತ್ತಿನ ಪಿತ, ಮಾತ, ನಾಥ, ಜಗನ್ನಾಥ ಶ್ರೀಕೃಷ್ಣ. ಆ ರಥದಲ್ಲಿ ಯೋಧನಾಗಿ ಕೂತಿರೋದು ಪೃಥೆಯ ಮಗ ಅಂದ್ರೆ ಕುಂತಿಯ ಮಗ ಪಾರ್ಥ, ಶ್ರೀಕೃಷ್ಣನ ಪ್ರಾಣ ಸಖ ಅರ್ಜುನ. ರಥದ ಮೇಲೆ ಧ್ವಜದಲ್ಲಿ ಶ್ರೀ ಮುಖ್ಯ ಪ್ರಾಣ ಮಾರುತಿ ನೆಲೆಯೂರಿ ಆಸೀನರಾಗಿ ಕೂತಿದ್ದಾರೆ. ಶ್ರೀಕೃಷ್ಣ ಮತ್ತೆ ಅರ್ಜುನ ಶಂಖಗಳನ್ನ ಇಲ್ಲಿ ಊದ್ತಾ ಇದ್ದಾರೆ. ಏನಿದ್ರ ಅರ್ಥ? 4 ಬಿಳಿ ಕುದುರೆಗಳು, ಅದರಲ್ಲಿ ಕೂತಿರುವಂತಹ ಶ್ರೀಕೃಷ್ಣ ಮತ್ತೆ ಅರ್ಜುನ, ಅವರು ಊತಿರುವಂತಹ ಶಂಖ. 4 ಕುದುರೆಗಳು ಅಂದ್ರೆ 4 ವೇದಗಳು. ಆ ಕುದುರೆಗಳಿರೋ ರಥದಲ್ಲಿ ಕೂತಿರೋ ಶ್ರೀಕೃಷ್ಣ ಅಂದ್ರೆ ವೇದವೇದ್ಯನಾದ, ಸಕಲ ವೇದಗಳು ಹಾಡಿ ಕೊಂಡಾಡುವ ಭಗವಂತ ಪರಬ್ರಹ್ಮ ನಾರಾಯಣ ಶ್ರೀಕೃಷ್ಣ. ಶಂಖನಾದವನ್ನ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಣವನಾದವಾದ ಓಂಕಾರವನ್ನ ಅವರು ಶಂಖದ ಮೂಲಕ ಹೊರಗೆ ಚೆಲ್ಲುತ್ತಾ ಇದ್ದಾರೆ ಅಂತ. ಎಲ್ಲ ಸ್ವರಗಳಿಗೆ, ಎಲ್ಲ ಗ್ರಂಥಗಳಿಗೆ, ಎಲ್ಲ ವೇದಗಳಿಗೆ, ಎಲ್ಲ ಉಪನಿಷತ್ತುಗಳಿಗೆ ಮೂಲವಾದ ಒಂದು ಸ್ವರ ಅಂದ್ರೆ ಅದು ಓಂಕಾರ. ಅದಕ್ಕೆ ನಾವು ಅದನ್ನ ಪ್ರಣವ ಅಂತ ಕರಿತೀವಿ. ಅದೇ ಎಲ್ಲದಕ್ಕೂ ಆದಿಮೂಲ. ಆ ಪ್ರಣವದ್ದೇ ಸ್ವರೂಪ ಶ್ರೀಮನ್ನಾರಾಯಣ. ಆತಾನೇ ಸಮಸ್ತ ಜಗತ್ತುಗಳಿಗೆ ಆದಿಮೂಲ. ಇದಿಷ್ಟು ನಮಗೆ ಹೊರಗೆ ಕಾಣಿಸ್ತಿರೋದು. ಸ್ವಲ್ಪ ಒಳಗೆ ಇಣಕಿ ನೋಡಿದ್ರೆ ಆ ರಥವೇ ನಮ್ಮ ದೇಹ. ಆ ರಥದಲ್ಲಿ ಯೋಧನಾಗಿ ಕೂತಿರೋದು ನಾವು ಅಂದ್ರೆ ಪಾರ್ಥ. ಆತನೂ ಪಾರ್ಥನೆ, ನಾವು ಪಾರ್ಥರೆ. ಹೇಗೆ ಅಂದ್ರೆ, ಕುಂತಿಯ ಹೆಸರು ಪೃಥೆ ಅಂತ, ಪೃಥೆಯ ಮಗ, ಅದಕ್ಕೆ ಅವರು ಪಾರ್ಥ ಅಂತ. ಅವರು ಪೃಥೆಯ ಮಗ, ನಾವೆಲ್ಲರೂ ಪೃಥ್ವಿಯ ಮಕ್ಕಳು, ಹಾಗಾಗಿ ನಾವು ಕೂಡ ಪಾರ್ಥರೆ. ಆ ರಥದ ಕುದುರೆಗಳು ನಮ್ಮ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತೆ ಚರ್ಮ. ರಥದ ಮೇಲೆ ಕೂತಿರುವಂತಹ ಮುಖ್ಯ ಪ್ರಾಣ, ನಮ್ಮ ದೇಹದ ಪ್ರಾಣವಾಯುಗಳಿಗೆ ಅಧಿಷ್ಠಾನ ದೇವತೆ ಶ್ರೀ ಮಾರುತಿ. ರಥದ ಕುದುರೆಗಳ ಲಗಾಮು ನಮ್ಮ ಮನಸ್ಸು, ಅದನ್ನ ಹಿಡಿದು ಕೂತಿರೋದು ಶ್ರೀಕೃಷ್ಣ ಜ್ಞಾನ ಸ್ವರೂಪ, ಸತ್ ಚಿತ್ ಆನಂದ ಸ್ವರೂಪ, ನಮ್ಮ ಜ್ಞಾನ ಹಾಗೂ ನಮ್ಮ ಬುದ್ಧಿ. ಅರ್ಜುನ ಹೇಗೆ ಶ್ರೀಕೃಷ್ಣನನ್ನ ಮುಂದೆ ಬಿಟ್ಟು ತಾನು ಹಿಂದೆ ಕೂತಿದಾನೋ, ಅಂದ್ರೆ ತನ್ನ ರಥದ ಸಾರಥಿಯಾಗಿ ಶ್ರೀಕೃಷ್ಣನನ್ನ ಆತ ಆರಿಸಿದಾನೋ, ಹಾಗೆ ನಾವು ಕೂಡ ನಮ್ಮ ಜೀವನದ ಸಾರಥಿಯಾಗಿ ಶ್ರೀಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ಬೇಕು. ಶ್ರೀಕೃಷ್ಣ ಕೇವಲ ಅರ್ಜುನನ ರಥದ ಸಾರಥಿ ಅಷ್ಟೇ ಅಲ್ಲ, ಸಮಸ್ತ ಜಗತ್ತಿಗೆ ಆತನೇ ಸಾರಥಿ. ಅರ್ಜುನನ ನಡೆ ನುಡಿ ಸಂಪೂರ್ಣವಾಗಿ ಹೇಗೆ ಕೃಷ್ಣನ ಮೇಲೆ ಡಿಪೆಂಡ್ ಆಗಿತ್ತೋ, ನಮ್ಮ ನಡೆ ಕೂಡ ಕೃಷ್ಣನ ಮೇಲೆ ಡಿಪೆಂಡ್ ಆಗಿರ್ಬೇಕು. ಕೃಷ್ಣ ನಮ್ಮ ಜೀವನದ ನಿರ್ಧಾರಗಳನ್ನ ತಗೊಳ್ಬೇಕು. ಕುದುರೆಗಳನ್ನ ಯೂಶಲಿ ಫ್ರೀಯಾಗಿ ಬಿಟ್ಬಿಟ್ರೆ ಅವುಗಳು ಮೋಸ್ಟ್ ಆಫ್ ದ ಟೈಮ್ಸ್ ತಪ್ಪು ದಾರಿಗಳಿಗೆ ಹೋಗೋದು, ಸರಿದಾರಿಗೆ ಹೋಗೋದು ತುಂಬಾ ಕಡಿಮೆ. ಅದೇ ತರ ನಮ್ಮ ಇಂದ್ರಿಯಗಳು ಕೂಡ ನಾವು ಫ್ರೀಯಾಗಿ ಬಿಟ್ಬಿಟ್ರೆ ಯಾವ ಜಾಗಗಳಿಗೆ ಹೋಗಬಾರ್ದು ಅದೇ ಜಾಗಗಳಿಗೆ ಹೋಗುತ್ತೆ. ರಥದ ಕುದುರೆಗಳು ನಮ್ಮ ಇಂದ್ರಿಯಗಳು, ಅದರ ಲಗಾಮು
ನಮ್ಮ ಮನಸ್ಸು, ಅದನ್ನ ಹಿಡಿದು ಕೂತಿರೋದು ಶ್ರೀಕೃಷ್ಣ. ಅಲ್ಲಿಗೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಮನಸ್ಸಿಗೆ ಒಪ್ಪಿಸಿ ಆ ಮನಸ್ಸಿನ ಲಗಾಮನ್ನ ಶ್ರೀಕೃಷ್ಣನ ಕೈಗೆ ಕೊಡಬೇಕು ಅಂತ. ಇದುವರೆಗೂ ಎಲ್ಲರೂ ಹೇಳ್ತಾರೆ ನಮ್ಮ ಮನಸ್ಸನ್ನ ಕೃಷ್ಣನಲ್ಲಿ ನೆಲೆಸಿರ್ಬೇಕು, ಆತನಿಗೆ ನಮ್ಮ ಮನಸ್ಸಿನ ಕಂಟ್ರೋಲ್ ಅನ್ನ ಕೊಟ್ಟಿರ್ಬೇಕು, ಆತನೇ ನಮ್ಮ ಇಂದ್ರಿಯಗಳನ್ನ ಕೂಡ ಕಂಟ್ರೋಲ್ ಮಾಡಬೇಕು ಅಂತ. ಆದ್ರೆ ಪ್ರಾಕ್ಟಿಕಲಿ ಇದನ್ನ ನಾವು ಹೇಗ್ ಮಾಡೋದು? ಇವಾಗ ಇದನ್ನ ಕೇಳಿಸ್ಕೊಳ್ತಿರುವಂತಹ ಈ ಕ್ಷಣದಲ್ಲಿ ನಾನು ನನ್ನ ಮನೆಯಲ್ಲಿ ಕೂತ್ಕೊಂಡು ಸಾಮಾನ್ಯವಾಗಿ ಇರುವಾಗ ಹೇಗೆ ಕೃಷ್ಣನಿಗೆ ನನ್ನ ಮನಸ್ಸನ್ನ ಒಪ್ಪಿಸೋದು, ಇದನ್ನ ನೋಡೋಣ. ಕಂಪನಿಗಳಲ್ಲಿ ಹೇಗೆ ಒಂದಷ್ಟು ಜನ ವರ್ಕರ್ಸ್ ಹೋಗಿ ಒಬ್ರು ಮ್ಯಾನೇಜರ್ಗೆ ರಿಪೋರ್ಟ್ ಮಾಡ್ತಾರೆ, ಆ ಮ್ಯಾನೇಜರ್ ಹೋಗಿ ಫೈನಲಿ ಸಿಇಒಗೆ ರಿಪೋರ್ಟ್ ಮಾಡ್ತಾರೆ. ಆ ತರ ನಮ್ಮ ದೇಹದಲ್ಲಿ 5 ಇಂದ್ರಿಯಗಳು ಹೋಗಿ ಮನಸ್ಸಿಗೆ ರಿಪೋರ್ಟ್ ಮಾಡುತ್ತೆ, ಆ ಮನಸ್ಸು ಹೋಗಿ ಬುದ್ಧಿಗೆ ರಿಪೋರ್ಟ್ ಮಾಡುತ್ತೆ. ಬುದ್ಧಿ ಆತ್ಮದ ಅಧೀನದಲ್ಲಿ ಇರುತ್ತೆ. ಅಂದ್ರೆ ಆತ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇದೆಲ್ಲವನ್ನ ಮೀರಿದ್ದು. ಸೊ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಮನಸ್ಸು ಕೂಡ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಹೇಗೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು? ರಥದ ಕುದುರೆಗಳನ್ನ ಹೇಗೆ ಸರಿದಾರಿಗೆ ಕರ್ಕೊಂಡು ಹೋಗ್ತೀವೋ ಆ ತರ ನಾವು ನಮ್ಮ ಇಂದ್ರಿಯಗಳನ್ನ ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡೋದಕ್ಕಿಂತ ಅದರ ದಾರಿಯನ್ನ ಚೇಂಜ್ ಮಾಡಬೇಕು ಅಷ್ಟೇ. ಅದು ಹೇಗೆ ಅಂದ್ರೆ, ಕಣ್ಣು ಕೆಟ್ಟದನ್ನ ನೋಡಿ ಹುಣ್ಣು ಆಗೋ ಬದಲು ಕಣ್ಣನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು? ಭಗವಂತನನ್ನ ನೋಡೋದಕ್ಕೆ ಉಪಯೋಗಿಸ್ಬೇಕು. ಹಾಗಾದ್ರೆ ನಾನು 24x7 ಯಾವಾಗ್ಲೂ ಕೃಷ್ಣನ್ ಮುಂದೆನೆ ಕೂತಿರ್ಬೇಕಾ? ಕೃಷ್ಣನ್ ಮೂರ್ತಿನೇ ನೋಡ್ತಿರ್ಬೇಕಾ? ಇಲ್ಲ. ದಾಸರು ಹೇಳೋ ಹಾಗೆ ಕೃಷ್ಣನ ಮೂರ್ತಿಯ ಮುಂದೆ ಕೂತಿಲ್ಲ ಅಂದ್ರೂ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿಯಾಗಿ ಮಾಡ್ಕೊಳ್ಳಿ. ನೀವ್ ಯಾವಾಗ್ಲೂ ಕೃಷ್ಣನ್ ಮೂರ್ತಿ ಮುಂದೆನೆ ಕೂತಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಏನೇ ನೋಡಿದ್ರು ಅದು ಕೃಷ್ಣನದ್ದೇ ಒಂದು ಸ್ವರೂಪ, ಅದರಲ್ಲಿ ಭಗವಂತನ ವಿಭೂತಿ ಇದೆ ಅಂತ ಚಿಂತನೆ ಮಾಡೋದಕ್ಕೆ ಶುರು ಮಾಡಿ. ಅವಾಗ ನಿಮ್ಮ ಕಣ್ಣು ನಿಮ್ಮ ಹಿಡಿತಕ್ಕೆ ಬಂದಿದೆ. ಮುಂದೆ ನಮ್ಮ ಮೂಗು ಯಾವುದನ್ನ ಆಘ್ರಾಣಿಸಬಾರ್ದೋ ಅದನ್ನ ಆಘ್ರಾಣಿಸ್ತಿರತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ ಹೂವು ನಮ್ಮ ಕೈಗೆ ಪ್ರಸಾದವಾಗಿ ನಿರ್ಮಾಲ್ಯವಾಗಿ ಬಂದಾಗ ಅದನ್ನ ನಾವು ಆಘ್ರಾಣಿಸ್ಬೇಕು. ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ನಾಲಿಗೆ. ಯಾವಾಗ್ಲೂ ಕೂಡ ಈ ನಾಲಿಗೆಯನ್ನ ನಾವು ಬಳಸೋದು ಬೇರೆಯವರಿಗೆ ಹಿಡಿ ಶಾಪ ಹಾಕೋದಿಕ್ಕೆ, ಅಥವಾ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ, ಅವರನ್ನ ಡಿಮೋಟಿವೇಟ್ ಮಾಡೋದಕ್ಕೆ, ಅಥವಾ ಬೇರೆಯವರ ವಿಷಯವನ್ನ ಗಾಸಿಪ್ ಮಾಡೋದಕ್ಕೆ. ಇವಾಗ ಅದರ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ತಾ ಭಗವಂತನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋಣ. ಎಲ್ಲೆಲ್ಲಿ ಸಾಧ್ಯನೋ, ಯಾರ್ಯಾರ ಜೊತೆ ಸಾಧ್ಯನೋ ಅವ್ರ ಜೊತೆ ಎಲ್ಲ ಕೃಷ್ಣನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋಣ. ಯಾರಾದ್ರೂ ಒಂದಷ್ಟು ಜನ ನಮಗ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅವರಿಗೆ ಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾವು ಯೂಶಲಿ ಬೇಡದೇ ಇರೋದನ್ನ ಮಾತಾಡ್ಕೊಂಡು ಕೂತಿರ್ತೀವಿ. ಆ ಸಮಯದಲ್ಲಿ ಅಟ್ಲೀಸ್ಟ್ 10 ನಿಮಿಷ ನಾವು ಸ್ಪೆಂಡ್ ಮಾಡಿ, ಕೃಷ್ಣ ಹೇಗೆ ಅವತಾರ ಮಾಡಿದ್ದು ಗೊತ್ತಾ? ಕೃಷ್ಣ ವಿಷ್ಣುವಿನ ಎಷ್ಟನೇ ಅವತಾರ ಗೊತ್ತಾ? ಕೃಷ್ಣ ಎಲ್ಲಿ ಅವತಾರ ಮಾಡಿದ್ದು ಗೊತ್ತಾ? ಕೃಷ್ಣ ಬೆಣ್ಣೆಯನ್ನ ಯಾಕೆ ಕದೀತಿತ್ತ ಗೊತ್ತಾ? ಈ ತರ ಕ್ವೆಶ್ಚನ್ಸ್ ಅನ್ನ ನೀವೇ ಹಾಕೊಂಡು ಅದಕ್ಕೆ ಆನ್ಸರ್ಸ್ ಅನ್ನ ಕಂಡು ಹಿಡಿತಾ ಹೋಗಿ. ಅಲ್ಲಿಗೆ ನಿಮ್ಮ ನಾಲಿಗೆ ಆಟೋಮ್ಯಾಟಿಕಲಿ ಕೃಷ್ಣನ ಸೇವೆಯಲ್ಲಿ ನಿರತವಾಗುತ್ತೆ. ಅದರ ಜೊತೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಈ ನಾಲಿಗೆಯನ್ನ ಭಗವಂತನ ನಾಮದ ಜಪ ಮಾಡೋದಕ್ಕೆ ಯೂಸ್ ಮಾಡಿ. ಹರೇರ್ ನಾಮ ಕೇವಲಂ. ಕಲಿಯುಗದಲ್ಲಿ ಕೇವಲ ಹರಿಯ ನಾಮನೇ ನಿಮ್ಮನ್ನ ಸಂಕಷ್ಟದ ಸಮುದ್ರದಿಂದ ಪಾರು ಮಾಡೋದಿಕ್ಕೆ ಸಾಧ್ಯ. ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷಗಳವರೆಗೂ ತಪಸ್ಸನ್ನ ಮಾಡಿ ಅಲ್ಲಿಯ ಋಷಿ ಮುನಿಗಳು ಇಲ್ಲಿ ಕಲಿಯುಗದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಅವತಾರ ಮಾಡ್ತಾರಂತೆ. ಯಾಕಂದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ವರ್ಷ ತಪಸ್ ಮಾಡೋದು ಒಂದೇ, ಇಲ್ಲಿ 1 ದಿನ ಭಗವಂತನ ನಾಮ ಜಪ ಮಾಡೋದು ಒಂದೇ. ಅಷ್ಟು ಪವರು ನಮ್ಮ ಕಲಿಯುಗಕ್ಕಿದೆ. ನಾವ್ ಯಾವಾಗ್ಲೂ ಬೈಕೊಳ್ತಿರ್ತೀವಿ, ಅಯ್ಯೋ ನಾನು ಎಂತ ಯುಗದಲ್ಲಿ ಹುಟ್ಟುಬಿಟ್ಟೆ, ನಾನು ದ್ವಾಪರ ಅನ್ನೋ ತ್ರೇತಾಯುಗದಲ್ಲೂ ಹುಟ್ಟಿರ್ಬೇಕಿತ್ತು, ಅವಾಗ ದೇವರ ಸ್ಮರಣೆ ನಾನು ಜಾಸ್ತಿ ಮಾಡ್ಬೋದಿತ್ತೇನೋ ಅಂತ. ಆದ್ರೆ ನೀವ್ ಆಕ್ಚುಲಿ ಕಲಿಯುಗದಲ್ಲಿ ಹುಟ್ಟಿರೋದು ನಿಮ್ಮ ಭಾಗ್ಯ ಅಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ನೀವಿಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡ್ಬೇಕಾಗಿಲ್ಲ. ಎಲ್ಲವನ್ನ ತ್ಯಜಿಸಿ ವೈರಾಗ್ಯ ತಾಳಿ ನೀವು ಸನ್ಯಾಸಿ ವೇಷ ಧಾರಣೆ ಮಾಡ್ಬೇಕಾಗಿಲ್ಲ. ಎಲ್ಲರ ಮಧ್ಯಾಹ್ನೇ ಇದ್ದು ಮನಸ್ಸಿನಲ್ಲಿ ವೈರಾಗ್ಯ ಇಟ್ಕೊಂಡ್ರೆ ಸಾಕು. ಅಟ್ಯಾಚ್ಡ್ ಆಗಿದ್ರು ಡಿಟ್ಯಾಚ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ತಪಸ್ಸು ಮಾಡದೇ ಇದ್ರು ಭಗವಂತನ ನಾಮವನ್ನ ಪದೇ 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 ಸ್ಮರಣೆ ಮಾಡಿದ್ರೆ ಸಾಕು. ಜಗನ್ನಾಥ ದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಹೇಳೋ ಹಾಗೆ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆವಾಗ ಬಿಕ್ಕುವಾಗ ಕಳಿಸುತ್ತಲಿ ದೇವಕ್ಕಿ ತನಯನ ನೆನೆಹುತಿಹನರ ಸಿಕ್ಕಯ ಮಧೂತರಿಗೆ ಆವಾವಲ್ಲಿ ನೋಡಿದರು.
ನಾವು ಸಾಮಾನ್ಯವಾದ ದಿನಚರ್ಯವನ್ನ ಪಾಲನೆ ಮಾಡುವಾಗ ನಾವು ಬಿಕ್ಕಳಿಸ್ತಾ ಇದ್ದೀವಿ ಅಥವಾ ಆಕಳಿಸ್ತಾ ಇದ್ದೀವಿ, ಅವಾಗ್ಲೂ ಕೃಷ್ಣನ ಹೆಸರನ್ನ ಹೇಳೋಣ. ಮಕ್ಕಳನ್ನ ಆಟ ಆಡಿಸ್ತಿದೀವಿ, ಅವಾಗ್ಲೂ ಕೃಷ್ಣನ ಹೆಸರನ್ನ ಹೇಳೋಣ. ನಾವು ಇಷ್ಟಪಡುವಂತಹ ಜನಗಳ ಜೊತೆ ಇದ್ದೀವಿ, ಅವಾಗ್ಲೂ ಕೃಷ್ಣನ ಹೆಸರನ್ನ ಹೇಳೋಣ. ಜೋರಾಗಿ ಹೇಳದೇ ಇದ್ರೂ ಮನಸ್ಸಲ್ಲಿ ಅಟ್ಲೀಸ್ಟ್ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಿರೋಣ. ವಾಹನವನ್ನ, ಗಜವನ್ನಂತೂ ನಾವು ಇವಾಗ ಏರೋದಿಲ್ಲ, ಆದ್ರೆ ಗಜದ ಗಾತ್ರ ಇರೋ ವಾಹನಗಳನ್ನ ನಾವು ಏರ್ತೀವಿ. ಆ ವಾಹನಗಳನ್ನ ಏರಿ ಎಲ್ಲೋ ಪ್ರಯಾಣ ಬೆಳೆಸುವಾಗ್ಲೂ ಕೂಡ ಕೃಷ್ಣ ಹೇಗೆ ಸತ್ಯಭಾಮೆ ಜೊತೆ ಪ್ರಯಾಣ ಮಾಡಿ ಹೋಗಿ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನ ತಂದನೋ ಅದನ್ನ ಸ್ಮರಣೆ ಮಾಡೋಣ. ಹೀಗೆ ನೀವು ಭಗವಂತನ ನಾಮವನ್ನ ಇದೆಲ್ಲಾ ಸಮಯಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಪ್ಪಿ ತಪ್ಪಿನೂ ಯಮದೂತರೇನಾದ್ರೂ ನಿಮಗ್ ಸಿಕ್ಕಿದ್ರೆ ಅವರು ಅಬ್ಬಬ್ಬಾ ಅಂತ ನೋಡ್ತಾರಂತೆ. ಯಾಕಂದ್ರೆ ಅಷ್ಟು ಪ್ರಭೆ, ಅಷ್ಟು ತೇಜಸ್ಸು ಭಗವಂತನ ನಾಮದ ಸ್ಮರಣೆಯಿಂದ ನಿಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಜೀವನದ ಅಂತ್ಯ ಆದ ನಂತರ ಬೇರೆಯವರನ್ನ ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಬಂದ್ರೆ ನಿಮಗಾಗಿ ವಿಷ್ಣು ದೂತರೇ ಬರ್ತಾರೆ. ಹೀಗೆ ನಮ್ಮ ನಾಲಿಗೆಯನ್ನ ಸರಿಯಾದ ಕೆಲಸದಲ್ಲಿ ನಾವು ತೊಡಗಿಸೋಣ. ಭಗವಂತನ ಸಂಕೀರ್ತನೆಗಳನ್ನ, ಜಪವನ್ನ ಮಾಡ್ತಾ ಇರೋಣ. ಇನ್ನು ಸ್ಪರ್ಶ, ಏನನ್ನೇ ಸ್ಪರ್ಶ ಮಾಡಿದ್ರು ಅದು ಭಗವಂತನ ಚರಣ ಅಂತ ನಾವು ಭಾವಿಸೋಣ. ನಿಮಗೆ ಶಾಲಿಗ್ರಾಮದ ಪೂಜೆ ಮಾಡುವಂತಹ ಅಧಿಕಾರ ಇದ್ದರೆ ದಯವಿಟ್ಟು ಶಾಲಿಗ್ರಾಮದ ಪೂಜೆಯನ್ನ ಮಾಡಿ. ಯಾಕಂದ್ರೆ ಯಾವ ವ್ಯಕ್ತಿ ಶಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡ್ತಾನೋ ಆತನ ಕೈಯನ್ನ ಸ್ಪರ್ಶ ಮಾಡೋದಕ್ಕೆ ದೇವತೆಗಳೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಳ್ತಾರಂತೆ. ಅಷ್ಟು ಮಹಾತ್ಮೆ ಅದೊಂದು ಶಾಲಿಗ್ರಾಮಕ್ಕೆ ಇದೆ. ಭಗವಂತನ ಸಾಕ್ಷಾತ್ ವಿಭೂತಿ ಆ ಶಾಲಿಗ್ರಾಮದಲ್ಲಿ ಇದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆದ ನಮ್ಮ ಕರ್ಣಗಳು, ಶ್ರವಣ. ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನೇ ಹೇಳ್ತಾರೆ. ನೀವ್ ಏನನ್ನ ಕೇಳ್ತಿರೋ ಆ ತರ ನೀವು ಯೋಚನೆ ಮಾಡ್ತೀರಾ, ನೀವ್ ಏನನ್ನ ಯೋಚನೆ ಮಾಡ್ತಿರೋ ಆ ತರ ಕಾರ್ಯಗಳನ್ನ ನೀವು ಮಾಡ್ತೀರಾ, ನೀವ್ ಯಾವ ತರ ಕಾರ್ಯಗಳನ್ನ ಮಾಡ್ತಿರೋ ಆ ತರ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತೀರಾ ಅಂತ. ಹಾಗಾಗಿ ನಾವು ಕೇಳೋದಕ್ಕೆ ತುಂಬಾ ಗಮನ ಕೊಡ್ಬೇಕು. ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅನ್ನೋದನ್ನ ನಾವು ಕೇವಲ 3 ಕೋತಿಗಳಿಗೆ ಸೀಮಿತವಾಗಿ ಇಡಿಸ್ಬಿಟ್ಟಿದ್ದೀವಿ. ನಮ್ಮ ಜೀವನಕ್ಕೆ ನಾವು ಅದನ್ನ ಅಳವಡಿಸ್ಕೊಂಡೇ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ಕೆಟ್ಟವರ ಸಂಘದಲ್ಲಿ ಇರೋದನ್ನ ತ್ಯಜಿಸಿ ಆದಷ್ಟು ಒಳ್ಳೆಯವರ ಸಂಘದಲ್ಲಿ ಇರೋಣ. ಒಳ್ಳೆ ಮಾತುಗಳನ್ನ ಕೇಳೋಣ. ಸಾಧ್ಯವಾದಷ್ಟು ನಾವು ಪ್ರಯಾಣ ಮಾಡ್ತಿರುವಾಗ, ಸುಮ್ಮನೆ ಕೂತಿರುವಾಗ ಅಥವಾ ಯೂಸ್ಲೆಸ್ ಆಗಿ ಸ್ಕ್ರೋಲ್ ಮಾಡ್ತಿರುವಾಗ ಭಗವಂತನ ಪ್ರವಚನಗಳನ್ನ ಕೇಳೋಣ. ಆತನ ಲೀಲೆಗಳನ್ನ, ಕಥಾಮೃತವನ್ನ ಕೇಳೋಣ. ಪಿಬರೆ ರಾಮರಸಂ ಅಂತ ಭಗವಂತನ ಕಥಾ ಶ್ರವಣವನ್ನ, ರಾಮರಸವನ್ನ, ಅಮೃತವನ್ನ ಸವಿಯೋಣ. ಇದೊಂದೇ ಒಂದರಿಂದ ನೀವು ನಿಮ್ಮ ಮನಸ್ಸನ್ನ ತುಂಬಾ ಮಟ್ಟಿಗೆ ಕಂಟ್ರೋಲ್ಗೆ ತಂದ್ಬಿಡಬಹುದು. ಕೇಳೋದ್ರಿಂದ ನಿಮ್ಮ ಮನಸ್ಸಲ್ಲಿ ಅದದೇ ಥಾಟ್ಸ್ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ನಾಮಜಪವನ್ನ, ಸಂಕೀರ್ತನೆಯನ್ನ ಸೇರಿಸ್ಬಿಟ್ರೆ ಖಂಡಿತವಾಗ್ಲೂ ಭಗವಂತನ ಕೈಗೆ ನಿಮ್ಮ ಮನಸ್ಸನ್ನ, ನಿಮ್ಮ ಇಂದ್ರಿಯಗಳನ್ನ ನೀವು ಒಪ್ಪಿಸ್ತೀರಾ. ಇದನ್ನ ಇವತ್ತಿಂದ, ಈ ಕ್ಷಣದಿಂದಾನೇ ಪ್ರಾಕ್ಟೀಸ್ ಮಾಡ್ತಿರೋಣ. ಕೃಷ್ಣ ನಿಮ್ಮ ಜೊತೆ ಇಲ್ಲಿ. ಹರೇ ಕೃಷ್ಣ.